ನಮಸ್ಕಾರ. ಇಂದಿನ ರೆಸಿಪಿ ಕೆಸುವಿನ ಬೇರಿನ ಒಂದು ಸಾಸಿವೆ ಅಥವಾ ಹಸಿ. ಇದು ಕೆಸುವಿನ ಎಲೆಯ ಕೆಳಗಡೆ ಇರುವಂತಹ ದಂಟಲ್ಲ, ಅಂದರೆ ಸ್ಟೆಮ್ ಅಲ್ಲ, ಇದು ಬೇರು, ರೂಟ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇದು ಕೆಸುವಿನ ಬೇರು ಈ ರೀತಿಯಲ್ಲಿ ಉದ್ದಗೆ ಇರುತ್ತೆ. ಇದನ್ನು ತಗೊಂಡು ಬಂದು ತೊಳ್ಕೊಂಡು ಇದಕ್ಕೆ ನಾರಿರುತ್ತೆ, ಹೊರಗಡೆಯ ನಾರನ್ನು ಚೆನ್ನಾಗಿ ತಕ್ಕೋಬೇಕು, ಇಲ್ಲದಿದ್ದರೆ ಬಾಯಿ ತುರಿಕೆ ಜಾಸ್ತಿ ಆಗುತ್ತೆ. ಆ ನಾರನ್ನೆಲ್ಲ ತೆಗೆದು ಉಪ್ಪು ಹಾಗೂ ಅರಿಶಿಣ ಮಿಶ್ರಿತ ನೀರಿನಲ್ಲಿ ಇವುಗಳನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕಿಕೊಳ್ಳೋಣ. ನಂತರ ಅದೇ ನೀರಿನಲ್ಲಿ ಒಮ್ಮೆ ತೊಳೆದು ಬೇಯಿಸಲಿಕ್ಕೆ ಇಡುವಂತಹ ಪಾತ್ರಕ್ಕೆ ಈ ಹೋಳುಗಳನ್ನೆಲ್ಲ ವರ್ಗಾಯಿಸಿಕೊಳ್ಳೋಣ. ಅದಕ್ಕೆ ಸ್ವಲ್ಪವೇ ನೀರು ಸಾಕು ಬೇಯಲಿಕ್ಕೆ, ಯಾಕೆಂದರೆ ಬೇಗ ಬೆಂದು ಬಿಡುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಒಲೆಯ ಮೇಲಿಟ್ಟು ಅದಕ್ಕೆ ಉಪ್ಪು ಹುಳಿಯನ್ನು ಸರಿಯಾಗಿ ಹಾಕಿದರೆ ಸ್ವಲ್ಪವೂ ಸಹ ಈ ಕೆಸುವಿನ ಬೇರೇನಿದೆ ಬಾಯಿ ತುರಿಸೋದಿಲ್ಲ. ಉಪ್ಪನ್ನು ಹಾಕಿದ ನಂತರ ನಾವು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು, ಯಾಕೆಂದರೆ ಈ ಹೋಳುಗಳು ಒಳಗಡೆಯಿಂದ ಹುಳಿಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಹುಳಿಯನ್ನು ಸಂಪೂರ್ಣವಾಗಿ ಹೀರ್ಕೊಂಡಾಗ ಕೆಸುವಿನ ಮೂಲಧರ್ಮೇನ ತುರಿಕೆ ಅದು ಸಂಪೂರ್ಣವಾಗಿ ಹೋಗುತ್ತೆ. ನಂತರ ಇದಕ್ಕೆ ರುಬ್ಬಲಿಕ್ಕೆ ಸ್ವಲ್ಪ ಕಾಯಿ ತುರಿ ಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಗೂ 1 ಸೂಜಿ ಮೆಣಸು ಅಥವಾ 1 ಹಸಿ ಮೆಣಸನ್ನು ಸೇರಿಸಿ ರುಬ್ಕೊಂಡು ಬರೋಣ. ಅಷ್ಟರಲ್ಲಿ ನೋಡಿ, ಹೋಳು ಚೆನ್ನಾಗಿ ಬೆಂದಿದೆ. ಅದನ್ನು ಸಂಪೂರ್ಣವಾಗಿ ತಣಿಯಲು ಬಿಡೋಣ ಹಾಗೂ ಬೇಯಲಿಕ್ಕೆ ಹಾಕಿದಂಥ ಹುಣಸೆ ಹಣ್ಣು ಏನಿದೆ ಅದನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ, ನೀರಿನಲ್ಲಿ ಬಿಟ್ಟಿರುತ್ತೆ. ಈಗ ಕಾಯಿ ತುರಿ ಹಾಗೂ ಮೆಣಸು ಸೇರಿಸಿ ರುಬ್ಕೊಂಡಂತಹ ಮಿಶ್ರಣವನ್ನು ಈ ಒಂದು ಬೇಯಿಸಿದ ಹೋಳಿಗೆ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ನಾವು ಮೊಸರನ್ನು ಸೇರಿಸ್ಕೋಬೇಕು. ನಮಗೆ ಯಾವ ಕ್ವಾಂಟಿಟಿಯಲ್ಲಿ, ಯಾವ ಪ್ರಮಾಣದಲ್ಲಿ ಬೇಕು ಸಾಸಿವೆ ನೋಡಿಕೊಂಡು ಮೊಸರನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ 3 ಸೌಟು ಮೊಸರನ್ನು ಸೇರಿಸಿದ್ದೀನಿ. ಉಪ್ಪು ಆಲ್ರೆಡಿ ಬೇಯಿಸುವಾಗಲೇ ಸೇರಿಸಿ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಗ್ಗರಣೆಗಾಗಿ ಬಾಣಲೆಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತೇನೆ. 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಸಾಸಿವೆ ಸೇರಿಸಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸೀದು ಹೋಗಬಾರ್ದು. ಕೊನೆಯದಾಗಿ 1 ಕಡ್ಡಿ ಕರಿಬೇವಿನ ಸೊಪ್ಪು, ಅಂದರೆ ಒಂದು 8-10 ಎಸಳು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೆಸುವಿನ ಬೇರಿನ ಸಾಸಿವೆ ಅಥವಾ ಹಸಿಗೆ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಯುನಿಕ್ ಆದಂತಹ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಒಂದಾದ ಕೆಸುವಿನ ಬೇರಿನ ಸಾಸಿವೆ ಹೇಗೆ ಮಾಡೋದು ಅಂತ. ನೀವು ಸಹ ಕೆಸುವಿನ ಬೇರನ್ನು ತಂದು ಅದರ ನಾರನ್ನೆಲ್ಲ ತೆಗೆದು ಸಾಸಿವೆಯನ್ನು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ಈ ಕೆಸುವಿನ ಬೇರಿನ ಸಾಸಿವೆಯನ್ನು ನೀವು ಮಾಡ್ಕೊಂಡು ತಿನ್ನಿ. ಮುಂದಿನ ಅಡಿಗೆಗಾಗಿ ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಂದನೆಗಳು.